ರಷ್ಯಾಗೆ ಸೆಡ್ಡು ಹೊಡೆದ ಭಾರತ. ಎಸ್ ಸ್ನೇಹಿತರೆ, ಇದೀಗ ಭಾರತ ರಷ್ಯಾಗೆ ಒಂದು ರೀತಿಯ ಸೆಡ್ಡನ್ನೇ ಹೊಡೆದಿದೆ. ಅದು ಯಾವ ವಿಚಾರದಲ್ಲಿ ಅಂದರೆ, ನಿಮಗೆ ಗೊತ್ತಿರಲಿ, ಕಳೆದ 12 ತಿಂಗಳಲ್ಲೇ ಅತ್ಯಂತ ಕಡಿಮೆ ಆಮದು, ಅದು ಕೂಡ ಈ ಪೆಟ್ರೋಲಿಯಂ ತೈಲವನ್ನು ಏನಿದೆ ಅದನ್ನು ಅತ್ಯಂತ ಕಡಿಮೆ ಆಮದನ್ನು ಮಾಡಿಕೊಳ್ಳಲಾಗಿದೆ. ಸತತ 2ನೇ ತಿಂಗಳು ಅತಿ ಕಡಿಮೆ ಆಮದನ್ನು ಮಾಡ್ಕೊಳ್ತಾ ಇದ್ದೇವೆ. ಅದೇ ಕಾರಣಕ್ಕೆ ಇದೀಗ ರಷ್ಯಾಕ್ಕೆ ಒಂದು ರೀತಿಯ ತಲೆನೋವಾಗ್ತಾ ಇರೋದು. ಯಾಕಂದರೆ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇಡೀ ವಿಶ್ವದಲ್ಲೇ ರಷ್ಯಾದಿಂದ ಹೆಚ್ಚು ತೈಲವನ್ನು ಆಮದು ಮಾಡಿಕೊಳ್ಳುವ ಮೊದಲ ಸ್ಥಾನದಲ್ಲಿ ಭಾರತ ಇದೆ. ಅದೇ ಕಾರಣಕ್ಕೆ ಅದೊಂದು ರೀತಿ ಭಾರತ ರಷ್ಯಾಕ್ಕೆ ನಮ್ಮ ಹಣವನ್ನು ಕೊಡುವ ಮೂಲಕ ಅದರ ಆರ್ಥಿಕತೆಯನ್ನು ಹೆಚ್ಚು ಮಾಡ್ತಾ ಇದ್ದರೆ, ನಮಗೆ ರಿಯಾಯಿತಿ ದರದಲ್ಲಿ ಏನು ತೈಲವನ್ನು ಕೊಡ್ತಾ ಇತ್ತು ಅದು ನಮಗೆ ಅನುಕೂಲ ಆಗ್ತಿತ್ತು. ನೀವು ಗಮನಿಸಿರಬಹುದು, ಕಳೆದ 1-2 ತಿಂಗಳ ಹಿಂದೆ ಒಂದು ಮಾತನ್ನು ಹೇಳಿತ್ತು ರಷ್ಯಾ, ಏನಂದರೆ ಇನ್ನು ಮುಂದೆ ಭಾರತಕ್ಕೆ ನಾವು ಯಾವುದೇ ರೀತಿಯ ಸಬ್ಸಿಡಿ ದರದಲ್ಲಿ ತೈಲವನ್ನು ಕೊಡಲ್ಲ ಎನ್ನುವಂಥ ಮಾತನ್ನು ಹೇಳಿತ್ತು. ಅದಕ್ಕೆ ಸಹಸ್ರ ಕಾರಣಗಳು ಇರಬಹುದು. ಒಂದು ಶ್ರೀಲಂಕಾದ ಬಳಿ ಬಂದಂತಹ 5 ಹಡಗುಗಳನ್ನು ಈ G7 ಒಕ್ಕೂಟ ಏನಿದೆ ಅದರಲ್ಲೂ ಮುಖ್ಯಸ್ಥರಾದಂತಹ ಅಮೆರಿಕ ತಡೆಯುವಂಥ ಕೆಲಸವನ್ನು ಮಾಡಿತ್ತು. ಭಾರತಕ್ಕೆ ತೈಲ ಬರಲಿಲ್ಲ. ಯಾಕಂದರೆ ಹೇಳಿತ್ತು, ಅಂದರೆ G7 ಒಕ್ಕೂಟ ಏನಿದೆ ಅದರಲ್ಲಿ ಇಂತಿಷ್ಟು ಬೆಲೆಗೆ ಮಾರಬೇಕು, ಅಂದರೆ ಒಂದು ಬ್ಯಾರಲ್ ಏನಿರುತ್ತೆ ಆ ಬ್ಯಾರಲಲ್ಲಿ $60 ಮಾರಬೇಕಿತ್ತು. ಆದರೆ ರಷ್ಯಾ ನಮಗೆ ರಿಯಾಯಿತಿ ದರದಲ್ಲಿ ಕೊಡ್ತಿತ್ತು. ಆ ಕಾರಣದಿಂದ ವಿರೋಧಿಸಿತು. ಅದಾದ ಮೇಲೆ ರಷ್ಯಾ ಕೂಡ ನಮಗೆ ಕೊಡುವಂತಹ ರಿಯಾಯಿತಿ ಏನಿತ್ತು ಅದನ್ನು ತಡೆಯುವಂಥ ಕೆಲಸವನ್ನು ಮಾಡಿತ್ತು. ಸೊ ಆ ಕಾರಣ ಒಂದಾದರೆ, ಮತ್ತೊಂದು ಕಾರಣ ಅಂದರೆ ಭಾರತ ಕೂಡ ಕೆಲವೊಂದು ಕಂಡೀಷನ್ಗಳನ್ನು ಇರ್ತಾ ಇತ್ತು. ಏನಂದರೆ, ರೂಪಾಯಿ, ಅಂದರೆ ನಮ್ಮ ಭಾರತದ ರೂಪಾಯಿಯಲ್ಲಿ ರಷ್ಯಾಕ್ಕೆ ಕೊಡುವಂಥ ಕೆಲಸವನ್ನು ಮಾಡಿ ಎನ್ನುವಂಥ ಒತ್ತಾಯವನ್ನು ಮಾಡಿತ್ತು. ಇದರ ಮೊದಲ ಹಂತವಾಗಿ UAE ಇದೆಯಲ್ಲ, UAEಯಿಂದ ನಾವು ನಮ್ಮದೇ ರೂಪಾಯಿನ ಕೊಟ್ಟು ಸಂಪೂರ್ಣವಾಗಿ ತೈಲವನ್ನು ತೆಗೆದುಕೊಂಡು ಬಂದಂಥ ಮಾಹಿತಿ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಅದನ್ನೇ ಮುಂದುವರಿಸುತ್ತಾ ಎನ್ನುವಂಥ ಅನುಮಾನ ಇತ್ತು. ಒಟ್ಟಿನಲ್ಲಿ ಒಂದು ರೀತಿ ಆಮದುಗಳನ್ನು ಮಾಡ್ಕೋಬೇಕಿತ್ತು. ಆದರೆ ಇದೀಗ ಆಮದನ್ನು ಕಡಿಮೆ ಮಾಡಿಕೊಂಡಿರೋದ್ರಿಂದ ರಷ್ಯಾಕ್ಕೆ ಒಂದು ರೀತಿಯ ಆತಂಕ ಶುರುವಾಗಿದೆ. ಇನ್ನು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಈ ಉಕ್ರೇನ್ ಮತ್ತು ರಷ್ಯಾ ನಡುವೆ ಒಂದು ಯುದ್ಧ ಏನು ನಡೀತಾ ಇದೆ. ಆ ಸಮಯದಲ್ಲಿ ರಷ್ಯಾದ ಮೇಲೆ ಎಲ್ಲ ದೇಶಗಳು ನಿರ್ಬಂಧವನ್ನು ಹೇರಿದ್ದು, ರಷ್ಯಾದಿಂದ ಯಾವುದೇ ಆರ್ಥಿಕತೆಯನ್ನು ಹೊಂದೋಂಗಿಲ್ಲ ಅನ್ನುವಂಥ ವಿಚಾರ ಕೂಡ ಅಮೆರಿಕ ಹೇಳಿತ್ತು. ಆದರೆ ಭಾರತ ಅದನ್ನು ಧಿಕ್ಕರಿಸಿತು. ನಮಗೆ ತೈಲದ ಅವಶ್ಯಕತೆ ಇದೆ, ಅಮೆರಿಕ ಎಷ್ಟು ಇಂಪಾರ್ಟೆಂಟೋ ರಷ್ಯಾ ಇಂಪಾರ್ಟೆಂಟೋ ಅನ್ನುವಂಥ ಮಾತನ್ನು ಹೇಳಿ ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ನಾವು ತೈಲವನ್ನು ತೆಗೆದುಕೊಳ್ಳುವಂತಹ ವಿಚಾರವನ್ನು ಮಾಡಿದ್ವಿ, ತೆಗೆದುಕೊಂಡು ಕೂಡ ಇದ್ವಿ. ಆದರೆ ಇತ್ತೀಚೆಗೆ ರಷ್ಯಾದ ನಡೆ ಕೊಂಚ ಬದಲಾಗಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರವೇ. ಅಂದರೆ ರಿಯಾಯಿತಿ ದರದಲ್ಲಿ ಕೊಡೋದಿಲ್ಲ. ಅದಕ್ಕೆ ಕಾರಣ ಅಮೆರಿಕ ಹೇಳಿದಂಥ ಮಾತೇ ಇರಬಹುದು. ಆದರೂ ಕೂಡ ನಾವು ಹೇಗೆ ಧಿಕ್ಕರಿಸಿದ್ವೋ ಅಮೆರಿಕದ ಮಾತನ್ನು ಅವರು ಧಿಕ್ಕರಿಸಿ ಕೊಡಬಹುದಿತ್ತು, ಆದರೆ ಕೊಡಲಿಲ್ಲ. ಅದೇ ಕಾರಣಕ್ಕೆ ನಮ್ಮ ಭಾರತ ಇದೀಗ ರಷ್ಯಾದಿಂದ ತೆಗೆದುಕೊಳ್ಳುವಂಥ ತೈಲ ಏನಿತ್ತು ಅದನ್ನು ಹಂತವಾಗಿ ಕಡಿಮೆ ಮಾಡ್ತಾ ಬರ್ತಾ ಇದೆ. ಅದರ ಮೊದಲ ಹೆಜ್ಜೆಯಾಗಿ ಈಗ ಸತತ 2ನೇ ತಿಂಗಳು ವರ್ಷದ, ಅಂದರೆ 12 ತಿಂಗಳಲ್ಲೇ ಅತಿ ಕಡಿಮೆ ತೈಲವನ್ನು ಆಮದು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಷ್ಟು ಕಡಿಮೆ ಅಂದರೆ 4.2% ತೈಲವನ್ನು ನಾವು ಇದೀಗ ಕಡಿಮೆ ಮಾಡ್ಕೊಂಡಿದ್ದೀವಿ. ಆದರೂ ಕೂಡ ರಷ್ಯಾದಿಂದಲೇ ನಾವು ಹೆಚ್ಚು ತೈಲವನ್ನು ತರಿಸ್ಕೊಳ್ತಿರೋದು. ಅದಾದ ಮೇಲೆ ಸೌದಿ ಅರೇಬಿಯಾ ಬರುತ್ತೆ, UAE ಬರುತ್ತೆ, ಇರಾಕ್ ಬರುತ್ತೆ, ಇರಾನ್ ಬರುತ್ತೆ. ಅಂದರೆ ಈಗ ರಷ್ಯಾ ಈ ರೀತಿಯ ಕೆಲವೊಂದು ಧೋರಣೆಗಳು ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಆ ಕಾರಣದಿಂದ ಭಾರತ ಕೂಡ ರಷ್ಯಾದೊಂದಿಗೆ ಯಾವಾಗಲೂ ಅಂದರೆ ತೈಲವನ್ನು ತರಿಸ್ಕೊಳ್ತಾ ಇತ್ತು. ಅದನ್ನು ಕೊಂಚ ಕಡಿಮೆ ಮಾಡಿ ಈಗ ಅಂದರೆ UAE ರಾಷ್ಟ್ರಗಳಿರಬಹುದು, ಸೌದಿ ಅರೇಬಿಯಾ ಇರಬಹುದು, ಈ ಕಡೆ ಗಮನವನ್ನು ಕೇಂದ್ರೀಕರಿಸ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರಲಿ ಸ್ನೇಹಿತರೆ, ಯಾವುದೇ ಒಂದು ದೇಶದ ಮೇಲೆ ಯಾವುದೇ ಒಂದು ದೇಶ ಅತಿಯಾಗಿ ಅವಲಂಬನೆ ಹೊಂದಿದರೆ ಅದೊಂದು ರೀತಿ ಅಪಾಯಕಾರಿ. ಯಾಕಂದರೆ ನಿಮಗೆ ಗೊತ್ತಿರಲಿ, ಒಂದು ದೇಶ ಅಂದರೆ ಒಂದು ದೇಶ ಯಾವುದಾದ್ರೂ ಒಂದು ದೇಶದ ಮೇಲೆ ಇತ್ತು ಅಂದರೆ ಹೆಚ್ಚು ಅವಲಂಬಿತವಾಗಿತ್ತು ಅಂದರೆ ಏನಾಗುತ್ತೆ ಅಂದರೆ ಅವ್ರು ಹೇಳ್ದಂಗೆ ಕೇಳಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಆಗಿದ್ದರೆ ಪಾಕಿಸ್ತಾನ. ಈಗ ಪಾಕಿಸ್ತಾನ, ಚೀನಾ ಏನು ಹೇಳಿದ್ರು ಕೇಳಬೇಕಾಗುತ್ತೆ, ಅಮೆರಿಕ ಏನು ಹೇಳಿದ್ರು ಕೂಡ ಕೇಳಬೇಕಾಗುತ್ತೆ. ಯಾಕಂದರೆ ಆ ಲೆವೆಲ್ಲಿಗೆ ಅದು ಅವಲಂಬನೆ ಆಗಿದೆ. ಸೊ ಆ ಕಾರಣದಿಂದ ಭಾರತ ರಷ್ಯಾದ ಮೇಲೆ ಮಾತ್ರ ಅವಲಂಬನೆಯನ್ನು ಹೊಂದಬಾರ್ದು, ಎಲ್ಲ ದೇಶಗಳೊಂದಿಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸ್ಕೊಳ್ಬೇಕು ಎನ್ನುವಂಥ ಕಾರಣಕ್ಕೆ ಇದನ್ನು ಮಾಡ್ತಾ ಇದೆ. ಇನ್ನು ಸೌದಿ ಅರೇಬಿಯಾದ ಅರಸರು ಬಂದಾಗ ಮೈ ಡಿಯರ್ ಬ್ರದರ್ ಅಂತ ಕೂಡ ಮೋದಿ ಅವರು ಕರೆದಿದ್ರು. ಅದಷ್ಟೇ ಅಲ್ಲ, ಭಾರತ ಎಲ್ಲ ದೇಶಗಳೊಂದಿಗೂ ಉತ್ತಮ ಬಾಂಧವ್ಯವನ್ನು ಹೊಂದೋಕ್ಕೆ ಇಷ್ಟಪಡುತ್ತೆ. ಆದರೆ ಕೆಲವೊಂದು ಕುತಂತ್ರಿ ರಾಷ್ಟ್ರಗಳು ಭಾರತವನ್ನು ವಿರೋಧಿಸುತ್ತೆ. ಈಗ ಅಂದರೆ ಎಕ್ಸಾಂಪಲ್ ಆಗಿ ಚೀನಾ ಇರಬಹುದು, ಪಾಕಿಸ್ತಾನ ಇರಬಹುದು, ಮಾಲ್ಡೀವ್ಸ್ ಇರಬಹುದು, ಹೀಗೆ. ಬಟ್ ಭಾರತ ಮಾತ್ರ ಅದ್ಯಾವುದನ್ನು ತಲೆ ಕೆಡಿಸ್ಕೊಳ್ಳೋಲ್ಲ, ಎಲ್ಲರೊಂದಿಗೂ ಚೆನ್ನಾಗೇ ಇರುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಸ್ನೇಹಿತರೆ, ಇದೀಗ ಈ ಕಳೆದ 1 ವರ್ಷದಲ್ಲಿ ಅತಿ ಕಡಿಮೆ ತೈಲವನ್ನು ರಷ್ಯಾದಿಂದ ಆಮದು ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಿದ್ದೇವೆ. ಇದರಿಂದ ರಷ್ಯಾದ ಆರ್ಥಿಕತೆಗೆ ಕೊಂಚ ಹೊಡೆತ ಬಿದ್ದಿದೆ. ಇನ್ನು ಭಾರತದ ಆರ್ಥಿಕತೆ ಏನು ಅಷ್ಟು ಪ್ಲಸ್ ಪಾಯಿಂಟ್ ಆಗಿದೆ ಅಂತಲ್ಲ, ಬಟ್ ಭಾರತ ಅವಲಂಬನೆಯನ್ನು ಕಡಿಮೆ ಮಾಡ್ತಾ ಇದೆ. ಆ ಮೂಲಕ ಒಟ್ಟಿನಲ್ಲಿ ಮತ್ತೊಮ್ಮೆ ರಷ್ಯಾಗೆ ಟಕ್ಕರನ್ನು ಕೊಟ್ಟಿದೆ. ಈ ಹಿಂದೆ
ಪುಟಿನ್ ಕೂಡ ಇಂತಹದ್ದೇ ಮಾತನ್ನು ಹೇಳುವ ಮೂಲಕ ಭಾರತಕ್ಕೆ ಟಕ್ಕರ್ ಕೊಟ್ಟಿದ್ರು. ಆದರೆ ಇದೀಗ ಭಾರತ ರಷ್ಯಾಕ್ಕೆ ಮತ್ತೆ ಟಕ್ಕರ್ ಕೊಟ್ಟಿದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.